Hey guys, welcome to my new vlog guys. ನನ್ನ ಮನದ ಹಾಡನ್ನು ಒಮ್ಮೆ ಕೇಳು. ಗಾಯ್ಸ್ ನಾವೀಗ ಮಧ್ಯಾಹ್ನ ಚಲೋ ಮಾಡಿದ್ವಿ. ನಿನ್ನೇನು ಮಧ್ಯಾಹ್ನ ಆಗೈತಿ, ಇವತ್ತು ಮಧ್ಯಾಹ್ನ ಚಲೋ ಮಾಡಿದ್ವಿ. ಅಂದ್ರೆ ಬೆಳಿಗ್ಗೆ ಲೇಟ್ ಆಗ್ಯದ್ದು ಫ್ರೆಶ್ ಅಪ್ ಆಗಿ ನಾಷ್ಟ ಮಾಡಿ ಸೀದಾ ಕೆಲ್ಸಕ್ಕೆ ಹೋದೆ. ಕೆಲಸ ಮುಗಿಸ್ಕೊಂಡು ಮತ್ತೆ ಕಟಿಂಗ್ ಅದು ಮಾಡಿಸ್ಕೊಂಡ್ ಬಂದೆ. ಈ ಸಲ ಒಂದು ಡಿಫ್ರೆಂಟ್ ಕಟಿಂಗ್ ಮಾಡ್ಸೀನಿ ಗಾಯ್ಸ್. ನೋಡಿ ಗೆಸ್ ಮಾಡಿ ಇದು ಯಾವ ಕಟಿಂಗ್ ಅಂತಂದೆ ನಂಗೆ ಗೊತ್ತೈತಿ, ಆದ್ರೂ ಹೇಳಲ್ಲ, ಬಟ್ ನೀವು ಗೆಸ್ ಮಾಡಿ. ಮಮ್ಮಿಯಾರು ನೋಡಿ ಗಾಯ್ಸ್, ಇವತ್ತು ನಮ್ಮ ಮಮ್ಮಿಯಾರ್ದು ಏನಾಗೈತೆ ಅಂದ್ರೆ ಡಬ್ಬಿ ಕಟ್ಕೊಂಡೆ ಕೆಲ್ಸಕ್ಕೆ ಹೊಂಟಾರ ಬ್ಯಾಡ ಅಂತಂದ್ರೆ ನನಗೆ ಇಟ್ಟಿದ್ದ ಹಂಗ ಹಾಲಾಕಿ ಉಣಿಸಿ ರುಳಿ ಬಿದ್ಬಿಟ್ಟೈತಿ ನನಗೆ. ಹಿಂಗ ಹೊಟ್ಟೆ ಉಣಿಸಿಲ್ಲ ನಾನು, ಹಿಂಗ ಬಳತ್ ಉಣಿಸಿ ಬಿದ್ದಾಗ ನನಗೆ ಸಮಾಧಾನ. ಅವ್ರ ಮಧ್ಯಾಹ್ನ ನಮ್ಮ ವಾರ ಹೊಲಕ್ ಹೊಂಟಿದ್ರ, ಇದ್ರ ಸಲುವಾಗಿ ಹೋಗಿ ಕ್ಯಾನ್ಸಲ್ ಏನಾತ. ಆ ಡಬ್ಬಿ ಈಗ ತಗೊಂಡು ಈ ಮಧ್ಯಾಹ್ನ ಹೊಟ್ಟಿಸ್ತಿದ್ದಂತೆ. ಈಗ ಆ ಡಬ್ಬಿ ಕಟ್ಟಿದ್ರಲ್ಲ ಮತ್ತೆ ಹೊಳೆಯಲ್ಲಿ ಅಡಿಗೆ ತೆಗಿದಂತಂದು ಅದನ್ನ ಉಣ್ರಿ. ಈಗ ನಾನು ಈಗ ಬಂದೆ, ನಾನು ಉಣ್ಬೇಕು ಗಾಯ್ಸ್. ಕಟಿಂಗ್ ಮಾಡ್ಸ್ಕೊಂಬಂದೆ. ನಾಳೆ ಒಂದು ಬದಲ್ ಹೋಗುದೈತಿ ನಮ್ದು ಊರಿಗೆ, ನಾನು ಮಮ್ಮಿ. ಅದಕ್ಕೆ ಕಟಿಂಗ್ ಮಾಡ್ಸಿರತ್ತಂದೊಂದು ಕೂಲೂ ಭಾಳ ಆಗ್ಬಿಟ್ಟಿದ್ವು, ಹಿಂಗಾಗಿ ಕಟಿಂಗ್ ಮಾಡಿಸ್ಬೇಕು. ಮೊನ್ನೆ ಅನ್ನತ್ತಿದ್ದೆ, ಟೈಮ್ ಸಿಕ್ಕಿದ್ನಿಲ್ಲ ಇವತ್ತು. ಹಿಂಗಾಗಿ ಕೆಲಸ ಮುಗಿಸ್ಕೊಂಡೆ ಕಟಿಂಗ್ ಮಾಡಿಸೋ ಅಣ್ಣ ಪರಿಚಯನ ನಾ ಸ್ವಲ್ಪ ಹೊತ್ತು ನಿಲ್ಪ ಬರ್ತಂತ ಹೇಳಿದ್ದೆ. ನಿಂತು ಕಟಿಂಗ್ ಮಾಡ್ಸ್ಕೊಂಡ್ ಬಂದೆ. ಈಗ ಊಟ ಮಾಡ್ಬೇಕು. ಮಮ್ಮಿ ಆಯ್ತು ಊಟ ಆಯ್ತು, ನಾನು ಸ್ವಲ್ಪ ಈಗ ಊಟ ಅದು ಮಾಡಿ ಮತ್ತೆ ಮುಂದೆ ಏನೋ ಕೆಲಸ ಇದ್ರ ಮಾಡೋಣ. ಅಡಿಗೆ ತೆಗದೇ ಇರ್ಲಿಲ್ಲ ನಮ್ಮ ವಾರ. ಈಗೆಲ್ಲ ಊಟ ಆತ, ಲೆಟ್ಸ್ ಗೋ. ಇನ್ನು ನೋಡಿ ಇದೇನ ದೀಪಕ್ಕೆ ಹಾಕು ಎಣ್ಣೆ ತಂದಾರ. ಇವತ್ತು ಅವರ್ ಪಾರ್ಟಿಗೆ ಹೋಗಿದ್ರ 80 ರೂಪಾಯಿ ಅಂತ ನೋಡಿ ಹೆಸರು. ಸ್ವಲ್ಪ ಹಾಕಿರು ಒಂದಿಟ್ಟು ಹೊತ್ತು ದೀಪದ ಎಣ್ಣೆ ಅಂತ, ಒಂದಿಟ್ಟು ಹೊತ್ತು ಭಾಳ ಹೊತ್ತು ಇರ್ತೈತೆ ಅಂತ ಅಂದ್ರಂತ, ಅದಕ್ಕೊಂದು ತಂದಾರ. ನೋಡೋಣ, ಟ್ರೈ ಮಾಡಿ ಬನ್ನಿ ನಾವು ಊಟ ಮಾಡೋಣ. ಇವತ್ತಿನ ಅಡಿಗೆ ಬಂದು ಏನ್ ಮಾಡ್ಯಾರ ನೋಡು. ನಮ್ಗೆ ಆದ್ರೂ ಈಗ ಒಂದ್ 2 ತುತ್ತು ಉಣ್ಸಿದ್ರು ನಂದು. ಪಲ್ಯ ಬ್ಯಾಳಿ ಪಲ್ಯ ಮತ್ತಿದು ಸೊಂತಿಕಾಯಿ ಹಾಕಿ, ಸೊಂತಿಕಾಯಿ ಪಲ್ಯ ಬ್ಯಾಳಿ ಪಲ್ಯ ಗೊತ್ತಲ್ಲ, ಅವ್ರು ಸೊಂತಿಕಾಯಿ ಬ್ಯಾಳಿ ಹಾಕ್ಯಾರ. ಇದು ಬಂದು ಸಾರು, ವಾವ್ ಸಾರು ಮಾಡ್ಯಾರ. ಇದು ಪಲಾವು. ಇವತ್ತು ಇದೇನ್ ಬೈ ಇನ್ನೊಂದ್ರಾಗ ಐತಲ್ಲ ಮಾಡೋದ್ ನಾ ಮಾಡಿದ್ದೆ ಸಾರು. ಇದು ಇನ್ನೊಂದು ಇದು ಹುಂಚಿ ಸಾರ, ಇನ್ನೊಂದ್ ಐತೆ ಸ್ಟೀಲಿನ ಇಷ್ಟದನ್ನ ಸಣ್ಣದ್ರಾಗ. ಇದು ಸ್ವಲ್ಪ ಮಾಡ್ಯಾರ ಇವತ್ತು ಬೇಳೆ ಸಾರು ಗಾಯ್ಸ್. ಬನ್ನಿ ನಾವು ಊಟ ಮಾಡಿ ಮುಂದೆ ನೋಡೋಣ ಗಾಯ್ಸ್. ಫೈನಲ್ ನಾವು ಊಟ ಮಾಡಿ ಮಕ್ಕೊಂಡು ಈಗ ಎದ್ದೆ. ಮತ್ತೀಗ ಫ್ರೆಶ್ ಅಪ್ ಆಗಿ ರೆಡಿ ಆದೆ. ಈ ಬತ್ತದ ಹಚ್ಕೊಂಡೆ. ಈಗ ಅವ್ವ ಚಾ ಮಾಡಂತ ಅಂದ್ರ ಚಾ ಕಿಟ್ಟನಿಗೆ ಚಾ ಕುದಿ ಆತತಿ. ಕರೆಂಟ್ ಅಂದ್ ಹೋಗ್ಯಾವು. ಈಗ ಅವ್ವಾರ ಬಾಂಡೆ ಒಯ್ದಾರ. ಅಡ್ಗೆ ಮನಿ ಕಸ ಹೊಡದೆ, ಮಧ್ಯಾಹ್ನ ಬಾಂಡೆ ಇದ್ವು, ಒಂದೆರಡು ಬಾಂಡೆ ಒಯ್ದೆ. ಹೆಂಗ್ ಗೊತ್ತಾ ಗಾಯ್ಸ್, ಇಷ್ಟನ ನಾನು ಬೆಳಿಗ್ಗೆ ಕಾಲೇಜ್ ಹೋಗುದು ಬರುದು, ಅಸೈನ್ಮೆಂಟ್ ಬರೀದು, ಮತ್ತೇನಾದ್ರು ಸೆಮಿನಾರ್ ಓದುದು, ಇದ್ರೇನ ಬರೀದು, ಇಲ್ಲಿಕ್ಕಂದಿಲ್ಲ ಅಂತಿದ್ದೆ. ಬಟ್ ಈ ಸಲ ಹಂಗಲ್ಲ, ಮತ್ತೆ ಕೆಲ್ಸಕ್ಕೆ ಹೋಗುದು ಬರುದು ಮಧ್ಯಾಹ್ನ, ಮತ್ ಸಾಯಂಕಾಲ ಕೆಲ್ಸಕ್ಕೆ ಹೋಗುದು. ಈ ಸಲ ಹಂಗಾತ. ಇನ್ನ ಕಾಲೇಜಿಗೆ ಯಾವಾಗ ಹೋಗ್ಬೇಕಂದಿನ ಹಾಲ್ ಟಿಕೆಟ್ ಒಂದ್ ಇಸ್ಕೊಂಬರ್ಬೇಕು. ಇನ್ನು ಏನ್ ಹೇಳಿಲ್ಲ. 10ನೇ ತಾರೀಕಿನ 15ನೇ ತಾರೀಕಿಗೆ ಎಕ್ಸಾಮ್ ಸ್ಟಾರ್ಟ್ ಅಂತಂದಾರ. ನೋಡೋಣ, ಹಾಲ್ ಟಿಕೆಟ್ ಕೊಡ್ತಾನಂತಂದಾಗ ಇನ್ನು ಹಾಲ್ ಟಿಕೆಟ್ ನ ಯಾವಾಗ ಡೇಟ್ ಏನ ಕತೆ ಹೇಳಕ್ ಬರಲ್ಲ. ಹಾಲ್ ಟಿಕೆಟ್ ಒಂದ್ ಇಸ್ಕೊಂಬರ್ಬೇಕು. ಕಾಲೇಜ್ನಾಗ ಇದು ಹಾಕ್ತಾರ, ಮೆಸೇಜ್ ಮಾಡ್ತಾರಂತೆ. ಮೆಸೇಜ್ ಮಾಡಿದ್ಮ್ಯಾಗ ಹಾಲ್ ಟಿಕೆಟ್ ಒಂದ್ ಇಸ್ಕೊಂಬರ್ಬೇಕು. ಚಾ ಕುದಿಯತೈತಿ, ಇಸ್ಕೊಂಬ ಮಟ ಈಗ ಎಲ್ಲಾ ಊದ್ಕೋಬೇಕು. ಚಾ ಕುದೀತ, ಈಗ ಸ್ವಲ್ಪ ಈಗ ಸ್ಟಡಿ ಚಲೋ ಮಾಡ್ಬೇಕು. ನಾವು ಸ್ವಲ್ಪ ಓದ್ಕೋಬೇಕು. ಯಾಕಂದ್ರೆ ಎಕ್ಸಾಮ್ನ್ಯಾಗ ಖಾಲಿ ಕುಂದ್ರು ಬದ್ಲಿ ಅನ್ನಕರಂಗ
ಸ್ವಲ್ಪ ಬರುತ್ತಾರ, ಇನ್ನೊಂದ್ ಸ್ವಲ್ಪ ಓದ್ಕೋಬೇಕ. ಅವನ್ನೆಲ್ಲ ಓದ್ಕೊಂತ ಈಗ ಒಂದಿನ ಮೆಸೇಜ್ ಹಾಕ್ತಾರ, ಹೋಗಿ ಹಾಲ್ ಟಿಕೆಟ್ ಇಸ್ಕೊಂಬಂದ ಎಕ್ಸಾಮ್ ಬರದ ಮುಗಿತಿನ. BA ಫೈನಲ್ ಇಯರ್ ಮುಗಿತೈತಿ. ಮುಂದೆ ಏನ್ ಮಾಡ್ಬೇಕ ಅನ್ನೋದಿನ್ನ ತಲೆಯಾಗ ಏನಿಲ್ಲ, ನೋಡೋಣ ಏನ್ ಮಾಡೋದಾಕತಿ ಅಂತಂದ. ಈಗ ಸುಮ್ನ ಕೆಲಸ, ಮನಿ, ಹೋಗುದಿತ್ತು ಎಲ್ಲಾರು ಇಂಪಾರ್ಟೆಂಟ್ ಹೋಗುದಿದ್ದು ಹೋಗೋದು, ಇಲ್ಲಿಕಂದ್ರ ಲಾಗ್ ಮಾಡೋದು, ಎಡಿಟ್ ಮಾಡೋದು, ಓದ್ಕೋದು. ಮುಂದೆ ಹೈಯರ್ ಸ್ಟಡಿ ಇರತ್ತೆ, ಏನ್ ಮಾಡೋನು, ಮುಂದೆ ಏನ್ ಮಾಡಿದ್ವಿ, ಏನ್ ಮಾಡ್ಬೇಕು, ಬರೀ ಅದೇ ಆಗ್ಬಿಟ್ಟೈತಿ ಈಗ. ಎಲ್ಲೆಲ್ಲಿ ಹೊಕ್ಕತಿ ನಮ್ ಲಾಗ್ ಯೂಟ್ಯೂಬ್ ಚಾನಲ್ ಒಂದಾಗೈತಿ ನಂದೀಗ. ಈಗ ಈಗ ಅಂದ್ರ ಕಾಲೇಜ್ ಮುಗಿಯಕ್ ಬಂತ, ಈಗ ಚಲೋ ಮಾಡಿದೆ. ಬಟ್ ಈಗ 2 ವರ್ಷ ಅಥವಾ 3 ವರ್ಷದಿಂದ ಮಾಡಿದ್ನಂದ್ರ ಇರಾಗ ಇಷ್ಟೊತ್ತಿಗೆ ಏನಾರ ಆಗಿರ್ತಿತ್ತು ಅಂದ್ರ ಯೂಟ್ಯೂಬ್ ಅಂತ ಚಲೋ ಆಗಿರ್ತಿದ್ದೆ. ಬಟ್ ಈಗ ತಲೆ ಬಂತು ಯೂಟ್ಯೂಬ್ ನಾನು ಮಾಡ್ಬೇಕು, ಸೋಷಿಯಲ್ ಮೀಡಿಯಾ ಅಂತ ಅನ್ನೋದು. ಬಟ್ ಫೈನಲ್ ಈಗ ಮಾಡ್ಯಾನ. ಬೇರೆ ಡೈಲಿ ಲಾಗ್ ಮಾಡತ್ತಂಗ, ಡೈಲಿ ಏನ್ ಲಾಗ್ ಮಾಡ್ಬೇಕು ಅನ್ನೋದ್ರ ಗೊತ್ತಾಗಲ್ಲ. ಸುಮ್ನೆ ಏನ್ ಮಾಡ್ತಿರ್ತಾನ ಮಾಡುದು, ಹೆಡ್ಲೈನ್ ಕೊಡುದು, ಬಾಳ ಕಷ್ಟ ಐತಿ. ಹಂಗ ಸೋಷಿಯಲ್ ಮೀಡಿಯಾ ಬೆಳಿಬೇಕಂದ್ರ ಹಂಗ ಅಲ್ಲ. ಬಟ್ ಬೆಳೆದ್ರ ಗಾಯ್ಸ್ ಅದ್ರಾಗ ಏನ ಬೆಳೆದ್ ಹೊಳ್ಳಿ ಏನ್ ಇದು ಆಗೋಲ್ಲ. ಬೆಳೆ ಮುಟ ಬಾಳ ಕಷ್ಟ ಐತಿ ಗಾಯ್ಸ್. ಎಷ್ಟ್ ಕೋಟ್ಯಾಂತರ ಜನ ಗಾಯ್ಸ್, ಒಬ್ರಲ್ಲ ಇಬ್ರಲ್ಲ, ಅವ್ರವ್ರ ಹೆಸರು ಹೊಡೆದ್ರು ಬರ್ತಾರ. ಅವ್ರು ಎಷ್ಟ್ ಕಷ್ಟಪಟ್ಟಾರ, ಮೊದ್ಲೇನ ಎಷ್ಟೆಷ್ಟು ವರ್ಷ ಕಷ್ಟಪಟ್ಟಾರ ಅಂತ ನೋಡಾಕ. ಬಟ್ ಸಮಯ ತಗೋತತಿ. ಬಟ್ ಸೋಷಿಯಲ್ ಮೀಡಿಯಾದಾಗ ಎಂತಾರಾದ್ರೂ ಉದ್ಧಾರ ಆಗಾಕ ಬೇಕಾದಂತ ಅದೊಂದು ಉದ್ಧಾರ ಆಕನ. ಬಟ್ ಸಮಯ ಅದಕ್ಕೆ ಕೊಟ್ಟನ ಆಗ್ಯಾಕತಿ. ಓಕೆ ಗಾಯ್ಸ್, ಈಗ ಚಾ ಮಾಡಿಟ್ಟಾನ. ನಂಗ ಚಾ ಅಂಕ್ಯರ್ ಒಲ್ಲಿಗ ಚಾ ಅಂಕ್ಯರ್ ಕುಡಿಯಂಗ ಆಗಿಲ್ಲ, ಯಾಕಂದ್ರ ಟೈಮ್ ಒಂದಿಲ್ಲ. ಈಗ ಸೀರೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಅದಕ್ಕ ಈಗ ಇದನ್ನ ಮುಚ್ಚಿ ಬಂದ್ ಮಾಡೋಣ. ಗ್ಯಾಸ್ ಅದು ಬಂದ್ ಮಾಡಿದೆ. ನೋಡೋಣ, ನಾ ಈಗ ರಾಗ್ ಚಲೋ ಮಾಡಿ ಎಷ್ಟಂದ ಒಂದ್ 6 ತಿಂಗಳ 5 6 ಒಂದ್ 6 ತಿಂಗಳಾತ. 6 ತಿಂಗಳಾಗಿ 178 176 ವಿಡಿಯೋಸ್ ಹಾಕ್ಯಾನ. ಬರೀ ಈಗ ಒಂದ್ 61 ಸಬ್ಸ್ಕ್ರೈಬರ್ ಅದಾವ. ವ್ಯೂ ಸಂಖ್ಯೆ ಇನ್ನೂ ಬರಾಕತ್ತಿಲ್ಲ. ನನ್ನ ಡೈಲಿ ಲಾಗ್ ಅಂಕ್ಯಾರ ಬಿಡಾಕತ್ತಿಲ್ಲ. ನಾನು ನೋಡೋಣ, ಪ್ರಯತ್ನ ಪಟ್ರ ಸಿಗತ್ತೆ. ಪ್ರಯತ್ನ ಪಡ್ಲಿಕ್ಕಂದ್ ಇಲ್ಲ ಅಂತಂದ್ರ ಒಂದು ಕಾನ್ಫಿಡೆನ್ಸ್ ಐತಿ, ಮಾಡ್ಕೊಂತ ಹೊಂಟಾನ. ನನಗೆ ಇದು ಮಾಡೋದು ನನಗ್ ಮಾಡೋದು ತಿಳಿಯಾಗಿದ್ದಿಲ್ಲ. ಏನ್ ಇದನ್ನ ಯಾಕೆ ಮಾಡತ್ ನಂಗೆ ಗೊತ್ತಿಲ್ಲ. ಬಟ್ ಹಂಗ ನೋಡ್ತಾ ಹಂಗ ಕಲ್ಕೊಂತ ಹೊಂಟೆ. ಬಟ್ ನಾನು ಲಾಗ್ ಮಾಡ್ಬೇಕಂತಂದ್ ಹಂಗ ತಿಳಿಯಾಗ ಬಂದ್ ಮಾಡತನ. ಇದರಿಂದ ಆಕತಿ ಇಲ್ಲ ನನಗೊಂಕೆ ಗೊತ್ತಿಲ್ಲ. ಬಟ್ ಮಾಡೋದೇನು ನನ್ ಕರ್ತವ್ಯ, ನಾ ಮಾಡೋದು. ಈಗ ಡೈಲಿ ಮಾಡಬೇಕ, ಮಾಡ್ತೇನೆ, ಬಿಡಂಗಿಲ್ಲ. ನೋಡೋದು ಏನಾಕೈತಿ ಮುಂದೆ. ಓಕೆ ಬನ್ನಿ, ಕಡೆ ವಿಡಿಯೋನು ಬಿಡಂಗಿಲ್ಲ, ಕೆಲ್ಸನು ಬಿಡಂಗಿಲ್ಲ. ಯಾಕಂದ್ರೆ 2ರಾಗ ಒಂದೇನ ಮಾಡ್ಬೇಕಲ್ಲ. ಏನ ಲಾಗ ಮಾಡೋದನ್ನ ಲಾಗ ಮಾಡಕ್ಕಾಗಲ್ಲ. ಲಾಗ್ ಅಂದ್ರೆ ನಾವ್ ಏನ್ ಮಾಡ್ತೀವಿ ದಿನಚರಿ ಒಳಗ ಅವನ್ನ ಅಟ್ಟ ಯಾವ ಚಾಲೆಂಜ್ ವಿಡಿಯೋ, ಯಾವ ಪ್ರ್ಯಾಂಕ್ ವಿಡಿಯೋ ಮಾಡಕ್ ಸ್ವಲ್ಪ ಸಮಯ ಕೊಡ್ಬೇಕು. ಬಟ್ ಇಲ್ಲಿ ಡೈಲಿ ಊಟ, ಹೋಗಿದ್ದು ಬಂದಿದ್ದು, ರುಟೀನ್, ಏನ್ ಮಾಡಾಕತ್ತೀವಿ, ಏನ್ ಮಾಡತ್ತಿಲ್ಲ, ಏನ್ ಮಾಡ್ಬೇಕು ಇಷ್ಟ ಹಾಕುದು. ಓಕೆ ಬನ್ನಿ, ಹೋಗೋಣ. 4-5 ಸಲ ಆತ, ಹೋಗೇ ಬಿಡೋಣ ಈಗ ಕೆಲ್ಸಕ್ಕೆ. ಗಾಯ್ಸ್ ಫೈನಲಿ ಈಗ ಕೆಲಸದಿಂದ ಬಂದೆ. ಫ್ರೆಶ್ ಅಪ್ ಆದ್ಯ. ಈಗ ಊಟ ಮಾಡೋದು, ಮಕ್ಕೋದು, ಇವೆರಡ ಕೆಲ್ಸಕ್ಕೆ ಬಾಳನಿಲ್ಲ. ಈಗ ಅವ್ವಾರ ಅಡಿಗೆ ಎಲ್ಲ ಹಚ್ಚಾಕತ್ತಾರಲ್ಲಿ. ಏನೇನು ಮಸಾಲೆ ಎಲ್ಲ ರುಬ್ಕೊಂಡಾರ, ಗುರ ಹೇಳೋದು ಅಂದ್ರ ಮಿಕ್ಸಿಗೆ ಹಾಕಿದ್ರು. ಓಕೆ ಗಾಯ್ಸ್, ಈಗ ಊಟ ಮಾಡೋದು, ಮಕ್ಕೋದಷ್ಟೇ. ಇವತ್ತಿನ ವಿಡಿಯೋ ಹೀಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ನನ್ನ